ನಾನು ಅಶೋಕ್ ಪಾಟೀಲ್. ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ. ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ. ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲೂ ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ. ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತಯೇ ನಮಃ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಾಗವತ ಮಹಾಪುರಾಣ ತೃತೀಯ ಸ್ಕಂದ ಮೊದಲನೇ ಅಧ್ಯಾಯ. ಉದ್ಧವ ವಿದುರರ ಸಮಾಗಮ ಸಂಭಾಷಣೆ. ಶ್ರೀ ಶುಕಮಹಾಮುನಿಗಳು ಹೇಳುತ್ತಾರೆ, ಪರೀಕ್ಷಿತನೇ, ನೀನು ಕೇಳಿರುವ ಮಾತನ್ನೇ ಹಿಂದೆ ತನ್ನ ಸುಖ ಸಮೃದ್ಧಿಯಿಂದ ಕೂಡಿದ ಮನೆಯನ್ನು ತ್ಯಜಿಸಿ ಕಾಡಿಗೆ ಹೋಗಿರುವ ವಿದುರನು ಮೈತ್ರೇಯರಲ್ಲಿ ಕೇಳಿದ್ದನು. ಸರ್ವೇಶ್ವರನಾದ ಭಗವಾನ್ ಶ್ರೀಕೃಷ್ಣನು ಪಾಂಡವರ ದೂತನಾಗಿ ಹಸ್ತನಾವತಿಗೆ ಹೋಗಿದ್ದಾಗ ದುರ್ಯೋಧನನ ಅರಮನೆಯನ್ನು ಬಿಟ್ಟು ಭಕ್ತ ಶ್ರೇಷ್ಠನಾದ ವಿದುರನು ತನ್ನವನೆಂದೇ ತಿಳಿದು ಅವನು ಕರೆಯದೇ ಆತನ ಮನೆಗೆ ಹೋಗಿದ್ದನು. ಪರೀಕ್ಷಿತ ರಾಜನು ಕೇಳಿದನು, ಮಹಾತ್ಮರೇ, ಭಗವಾನ್ ಮೈತ್ರೇಯರೊಂದಿಗೆ ವಿದುರನ ಸಮಾಗಮ ಎಲ್ಲಿ ಆಯಿತು, ಯಾವಾಗ ಆಗಿತ್ತು ಎಂಬುದನ್ನು ತಿಳಿಸುವ ಕೃಪೆ ಮಾಡಿರಿ. ಪ್ರಶ್ನೆ ಮಾಡಿದವನು ಮಹಾತ್ಮನಾದ ವಿದುರನು, ಉತ್ತರ ಹೇಳಿದವರು ಮಹಾನುಭಾವರಾದ ಮೈತ್ರೇಯರು. ಅಂದ ಮೇಲೆ ಅದು ಅಲ್ಪ ಪ್ರಯೋಜನವುಳ್ಳ ಪ್ರಶ್ನೆಯಾಗಿರಲಾರದು. ಅತ್ಯಂತ ಮಹತ್ವಪೂರ್ಣವಾದ ಪುರುಷಾರ್ಥಗಳನ್ನು ಕೈಗೂಡಿಸುವ ಪ್ರಶ್ನೆಯೇ ಆಗಿರಬೇಕು. ಭಗವಂತನ ಸಚ್ಚರಿತ್ರೆಗಳಿಂದ ಕೂಡಿರಬೇಕು. ಮಹಾತ್ಮರ ಶ್ಲಾಘನೆಗೆ ಪಾತ್ರವಾಗಿರಬೇಕು. ಸೂತ ಪುರಾಣಿಕರು ಹೇಳುತ್ತಾರೆ, ಶೌನಕರೇ, ಸರ್ವಜ್ಞರಾದ ಶುಕಮಹಾಮುನಿಗಳು ರಾಜನ ಪ್ರಶ್ನೆಯನ್ನು ಕೇಳಿ ಸಂತೋಷಗೊಂಡು ಆತನಿಗೆ ಹೇಳತೊಡಗಿದರು. ಶ್ರೀ ಶುಕಮಹಾಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ರಾಜನೇ, ದೃಷ್ಟಿಹೀನನಾದ ಕುರುರಾಜ ಧೃತರಾಷ್ಟ್ರನು ಅನ್ಯಾಯದಿಂದ ದುಷ್ಟರಾಗಿದ್ದ ತನ್ನ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುತ್ತಾ ತಮ್ಮನ ಮಕ್ಕಳಾಗಿದ್ದ ಅನಾಥರಾಗಿದ್ದ ಪಾಂಡವರನ್ನು ಅರಗಿನಾಲಯಕ್ಕೆ ಕಳಿಸಿ ಬೆಂಕಿ ಹಚ್ಚಿಸಿದ್ದನು. ತನ್ನ ಸೊಸೆಯಾಗಿದ್ದ ಮಹಾರಾಜ ಯುಧಿಷ್ಠಿರನ ಧರ್ಮಪತ್ನಿಯಾದ ದ್ರೌಪದಿಯ ತುರುಬನ್ನು ದುಷ್ಟ ದುಶ್ಯಾಸನನು ತುಂಬಿದ ಸಭೆಯಲ್ಲಿ ಎಳೆದಾಗ ಆಕೆಯ ಕಣ್ಣುಗಳಿಂದ ಹರಿದ ಕಂಬನಿ ಧಾರೆಯು ಆಕೆಯ ಎದೆಗೆ ಹಚ್ಚಿಕೊಂಡಿದ್ದ ಕುಂಕುಮ ಕೇಸರಿ ತೊಳೆದು ಹೋಗುತ್ತಿತ್ತು. ಆದರೂ ಧೃತರಾಷ್ಟ್ರನು ನೀಚನಾಗಿದ್ದ ತನ್ನ ಪುತ್ರರನ್ನು ಕುಮಾರ್ಗದಿಂದ ತಡೆಯಲಿಲ್ಲ. ಸತ್ಯಸಂಧನು ಸಾಧುವು ಆಗಿದ್ದ ಧರ್ಮನಂದನನ ದುರ್ಯೋಧನನು ಕಪಟ ದೂತದಲ್ಲಿ ಗೆದ್ದು ಕಾಡಿಗೆ ಅಟ್ಟಿದನು. ಅವನು ಅಲ್ಲಿ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದು ನ್ಯಾಯೋಚಿತವಾದ ತನ್ನ ಭಾಗದ ರಾಜ್ಯವನ್ನು ಕೇಳಿಕೊಂಡರೂ ಮೋಹಾಂಧನಾಗಿ ಅಜಾತಶತ್ರುವಾದ ಧರ್ಮರಾಜನಿಗೆ ಕೊಡದೆ ತಿರಸ್ಕರಿಸಿದನು. ಧರ್ಮರಾಜನಿಂದ ಕಳಿಸಲ್ಪಟ್ಟ ಜಗದ್ಗುರು ಭಗವಾನ್ ಶ್ರೀ ಕೃಷ್ಣನು ಕೌರವರ ಸಭೆಯಲ್ಲಿ ಭೀಷ್ಮಾದಿ ಸತ್ಪುರುಷರಿಗೆ ಅಮೃತದಂತಿರುವ ಮಧುರ ವಚನವನ್ನು ಹೇಳಿದನು. ಆದರೆ ಎಲ್ಲ ಪುಣ್ಯವನ್ನು ಕಳೆದುಕೊಂಡಿದ್ದ ಕುರುರಾಜನು ಅವನನ್ನು ಆಧರಿಸಲಿಲ್ಲ. ಮಂತ್ರಾಲೋಚನೆ ಸಲಹೆಗಾಗಿ ವಿದುರನು ಧೃತರಾಷ್ಟ್ರನನ್ನು ಬರಮಾಡಿಕೊಂಡಾಗ ಅವನು ಅರಮನೆಗೆ ಹೋದನು. ಅಣ್ಣ ಧೃತರಾಷ್ಟ್ರನು ಕೇಳಿದಾಗ ಮಂತ್ರಿಗಳಲ್ಲಿ ಶ್ರೇಷ್ಠನಾದ ಮಹಾತ್ಮ ವಿದುರನು ನೀಡಿದ ಮಂತ್ರಾಲೋಚನೆಯನ್ನು ನೀತಿಗಳು ನೀತಿಶಾಸ್ತ್ರಜ್ಞರು ವಿದುರ ನೀತಿ ಎಂದು ಕರೆಯುತ್ತಾರೆ. ವಿದುರನೆಂದನು, ಅಣ್ಣಯ್ಯ, ಅಜಾತ ಶತ್ರುವಾದ ಮಹಾತ್ಮನಾದ ಯುಧಿಷ್ಠಿರನಿಗೆ ನೀನು ಆತನ ಹಕ್ಕಿನ ರಾಜ್ಯವನ್ನು ಕೊಟ್ಟು ಬಿಡು. ಅವನು ಸಹಿಸಲು ಯೋಗ್ಯವಲ್ಲದ ಅಪರಾಧಗಳನ್ನು ಸಹಿಸಿಕೊಂಡಿರುವನು. ಭೀಮಸೇನನೆಂಬ ಕಾಳ ಸರ್ಪಕ್ಕೆ ನೀನು ಗಡಗಡ ನಡುಗುತ್ತಿರುವೆ. ಅವನು ತನ್ನ ತಮ್ಮಂದಿರೊಡನೆ ಸೇಡು ತೀರಿಸಿಕೊಳ್ಳಲು ಕ್ರೋಧಾವೇಶದಿಂದ ಬುಸುಗುಟ್ಟುತ್ತಿರುವನು.
ಬ್ರಾಹ್ಮಣರಿಗೂ ದೇವತೆಗಳಿಗೂ ಆರಾಧ್ಯ ದೈವನಾದ ಭಗವಾನ್ ಶ್ರೀಕೃಷ್ಣನು ಪಾಂಡವರನ್ನು ತನ್ನವನ್ನಾಗಿಸಿಕೊಂಡು ಕಾಪಾಡುತ್ತಿದ್ದಾನೆ. ಯಾದವ ವೀರರೆಲ್ಲರ ಆರಾಧ್ಯ ದೇವನಾದ ಅವನು ಈಗ ತನ್ನ ರಾಜಧಾನಿ ದ್ವಾರಕೆಯಲ್ಲೇ ಇದ್ದಾನೆ. ಆದ್ದರಿಂದ ನೀನು ಪಾಂಡವರೊಂದಿಗೆ ವಿರೋಧವನ್ನು ಕಟ್ಟಿಕೊಳ್ಳಬೇಡ. ಅವನು ಭೂಮಿಯಲ್ಲಿರುವ ರಾಜರೆಲ್ಲರನ್ನು ಸೋಲಿಸಿರುವ ಅಜೇತನಾದ ಸ್ವಾಮಿಯು. ಯಾವನು ತನ್ನ ಪುತ್ರನೆಂದು ತಿಳಿದು ಆತನ ಮಾತುಗಳೆಲ್ಲ ಹೂಗುಟ್ಟುತ್ತಾ ಪೋಷಿಸುತ್ತಿರುವೋ ಆ ದುರ್ಯೋಧನಾದರೂ ದೋಷಗಳ ಮೂರ್ತಿಯೇ ಭವಿಸಿ ನಿನ್ನ ಅರಮನೆಯನ್ನು ಹೊಕ್ಕು ಕೊಡುತ್ತಿರುವನು. ಸರ್ವಭೂತ ಸುಹೃದನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ದ್ವೇಷ ಬುದ್ಧಿಯಿಂದ ಕೂಡಿರುವ ಆತನನ್ನು ಪೋಷಿಸುತ್ತಿರುವ ನೀನು ನಿನ್ನ ಭಾಗ್ಯವನ್ನು ಕಳೆದುಕೊಂಡು ಬಿಟ್ಟಿರುವೆ. ಆದ್ದರಿಂದ ನೀನು ನಿನ್ನ ಕುಲದ ಕುಶಲವನ್ನು ಬಯಸುವೆಯಾದರೆ ಈ ದುಷ್ಟನನ್ನು ಕೂಡಲೇ ತೊರೆದು ಬಿಡು. ಸತ್ಪುರುಷರಿಗೆ ಪ್ರಿಯವಾದ ಶೀಲ ಸ್ವಭಾವವುಳ್ಳ ವಿದುರನ ಆ ಮಾತನ್ನು ಕೇಳಿ ಕರ್ಣ, ದುಶ್ಯಾಸನ, ಶಕುನಿ ಇವರುಗಳಿಂದ ಕೂಡಿದ ದುರ್ಯೋಧನನು ಕ್ರೋಧದಿಂದ ಕಿಡಿಕಿಡಿಯಾದನು. ಸಿಟ್ಟಿನಿಂದ ಅವನ ತುಟಿಗಳು ಅದುರುತ್ತಿದ್ದವು. ಅವನು ವಿದುರನನ್ನು ತಿರಸ್ಕರಿಸುತ್ತಾ, ಈ ವಕ್ರ ಬುದ್ಧಿಯ ದಾಸಿಪುತ್ರರನ್ನು ಇಲ್ಲಿಗೆ ಕರೆಸಿದವರ್ಯಾರು? ನಮ್ಮ ಮನೆಯ ಕೂಳನ್ನೇ ತಿಂದು ಬೆಳೆದು ನಮಗೆ ವಿರೋಧಿಯಾಗಿ ಶತ್ರುಗಳಿಗೆ ಹಿತವನ್ನು ಬಯಸುತ್ತಿರುವ ಕೃತಜ್ಞ ನೀತನು. ಇವನನ್ನು ಕೊಲ್ಲದೆ ನಮ್ಮ ನಗರದಿಂದ ಹೊರಗೆ ಹಾಕಿರಿ. ಕಿವಿಗಳಿಗೆ ಶೂಲದಂತಿರುವ ಮರ್ಮ ಭೇದಕವಾದ ಮಾತುಗಳನ್ನು ವಿದುರನು ಅಣ್ಣನ ಎದುರಿನಲ್ಲೇ ಕೇಳಬೇಕಾಯಿತು. ಆದರೆ ಮಂತ್ರಿ ಶ್ರೇಷ್ಠನಾದ ವಿದುರನು ಆ ಯೋಗಿರಾಜನು ಅವುಗಳಿಂದ ಬೇಸರಗೊಳ್ಳದೆ ಭಗವಂತನ ಮಾಯು ಪ್ರಬಲವಾದುದು ಎಂದು ಭಾವಿಸಿ ತನ್ನ ಬಲಿಷ್ಠವಾದ ಧನಸ್ಸನ್ನು ರಾಜದ್ವಾರದಲ್ಲಿ ಬಿಟ್ಟು ಹಸ್ತಿನಾವತಿಯಿಂದ ಹೊರಟು ಹೋದನು. ಕೌರವರಿಗೆ ವಿದುರನಂತ ಮಹಾತ್ಮನು ಅವರ ಪುಣ್ಯಪುಂಜದಿಂದ ಫಲವಾಗಿಯೇ ದೊರಕಿದ್ದನು. ಅವನು ಹೊರಡಲು ಕೌರವರ ಭಾಗ್ಯವೇ ಅವನೊಡನೆ ಹೋದಂತಾಯಿತು. ಆ ಮಹಾತ್ಮನು ಪುಣ್ಯ ಸಂಪಾದನೆಗಾಗಿ ಭೂಮಂಡಲದಲ್ಲಿ ಶ್ರೀಹರಿ, ಬ್ರಹ್ಮ, ರುದ್ರ, ಅನಂತ ಮುಂತಾದ ಅನೇಕ ರೂಪಗಳಲ್ಲಿ ವಿರಾಜಮಾನನಾದ ತೀರ್ಥಪಾದನಾದ ಭಗವಂತನ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸತೊಡಗಿದನು. ಭಗವಂತನ ದಿವ್ಯ ಮಂಗಳ ವಿಗ್ರಹಗಳು ಕಂಗೊಳಿಸುವ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿಯೂ, ನಗರಗಳಲ್ಲಿಯೂ, ಪವಿತ್ರ ವನಗಳಲ್ಲಿಯೂ, ಪರ್ವತಗಳಲ್ಲಿಯೂ, ನಿಕುಂಜಗಳಲ್ಲಿಯೂ, ನಿರ್ಮಲ ಜಲದಿಂದ ತುಂಬಿದ ನದಿ ಸರೋವರಗಳಲ್ಲಿಯೂ ಏಕಾಗಿಯಾಂಗೆ ಸಂಚರಿಸುತ್ತಿದ್ದನು. ಬಂಧು ಮಿತ್ರಾದಿಗಳು ತನ್ನನ್ನು ಗುರುತಿಸದಿರಲೆಂದು ಅವಧೂತ ವೇಷದಲ್ಲಿ ಸಂಚರಿಸುತ್ತಿದ್ದನು. ಶರೀರಕ್ಕೆ ಅಲಂಕಾರ ಮಾಡಿಕೊಳ್ಳದೆ ಶುದ್ಧವಾದ ಸಾತ್ವಿಕ ಆಹಾರವನ್ನೇ ಭಗವತ್ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದನು. ಬರೀ ನೆಲದಲ್ಲಿ ಮಲಗುತ್ತಾ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ಶ್ರೀ ಭಗವಂತನನ್ನು ಸಂತೋಷಪಡಿಸುವಂತಹ ವ್ರತಗಳನ್ನು ಆಚರಿಸುತ್ತಾ ಶುದ್ಧವಾದ ವೃತ್ತಿಯಿಂದ ಜೀವನ ನಿರ್ವಹಿಸುತ್ತಿದ್ದನು. ಹೀಗೆ ವಿದುರನು ಭರತ ವರ್ಷದಲ್ಲೆಲ್ಲ ಸಂಚರಿಸುತ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬಂದನು. ಆ ವೇಳೆಗೆ ಭಗವಾನ್ ಶ್ರೀಕೃಷ್ಣನ ಸಹಾಯದಿಂದ ಯುಧಿಷ್ಠಿರನು ಅಖಂಡ ಭೂಮಂಡಲದ ಏಕಛತ್ರಾಧಿಪತಿಯಾಗಿ ರಾಜ್ಯವಾಳುತ್ತಿದ್ದನು. ಬಿದಿರು ಮರಗಳು ಪರಸ್ಪರ ಘರ್ಷಣೆಯಿಂದ ಇಡೀ ಬಿದಿರಿನ ಕಾಡು ಸುಟ್ಟು ಬೂದಿಯಾಗುವಂತೆ ತನ್ನ ಬಂಧು ಮಿತ್ರರು ತಮ್ಮ ಅಂತಃಕಲದಿಂದ ಪರಸ್ಪರ ಹೊಡೆದಾಡಿ ನಾಶವಾದ ಸಮಾಚಾರವು ಆತನಿಗೆ ಅಲ್ಲಿ ತಿಳಿಯಿತು. ಇದನ್ನು ಕೇಳಿ ದುಃಖಿಸುತ್ತಾ ಮೌನವಾಗಿ ಸರಸ್ವತಿ ನದಿ ತೀರಕ್ಕೆ ತಲುಪಿದರು. ಅಲ್ಲಿ ಅವನು ಸ್ತ್ರೀತ, ಉಶನ, ಮನು, ಕ್ರತು, ಅಗ್ನಿ, ಅಸಿತ, ವಾಯು, ಸುಧಾಸ, ಗೌಗುಹ, ಶ್ರಾದ್ದದೇವ ಎಂಬ ಹೆಸರುಗಳಿಂದ ಪ್ರಸಿದ್ಧವಾದ 11 ತೀರ್ಥಗಳನ್ನು ಸೇವಿಸಿದನು. ಅವುಗಳನ್ನಲ್ಲದೆ ಭೂಮಿಯಲ್ಲಿ ಬ್ರಾಹ್ಮಣರಿಂದಲೂ ದೇವತೆಗಳಿಂದಲೂ ಸ್ಥಾಪಿತವಾದ ಇನ್ನೂ ಅನೇಕ ಭಗವಾನ್ ವಿಷ್ಣುವಿನ ಮಂದಿರಗಳನ್ನು ದರ್ಶಿಸಿದನು. ಅವುಗಳ ಶಿಖರದಲ್ಲಿ ಭಗವಂತನ ಪ್ರಧಾನ ಆಯುಧ ಶ್ರೇಷ್ಠವಾದ ಸುದರ್ಶನ ಚಕ್ರದಿಂದ ಅಲಂಕೃತವಾಗಿದ್ದು ದರ್ಶನ ಮಾತ್ರದಿಂದಲೇ ಶ್ರೀಕೃಷ್ಣನ ಸ್ಮರಣೆಯಾಗುವಂತಹ ದಿವ್ಯ ಮಂದಿರಗಳನ್ನು ಸೇವಿಸಿದನು. ಅಲ್ಲಿಂದ ಹೊರಟು ಅವನು ಧನಧಾನ್ಯಗಳಿಂದ ಸಮೃದ್ಧವಾದ ಸೌರಾಷ್ಟ್ರ, ಸೌವೀರ, ಮತ್ಸ್ಯ, ಕುರುಜಾಂಗಗಳ ಮುಂತಾದ ದೇಶಗಳಲ್ಲಿ ಸಂಚರಿಸಿ ಕೆಲವು ದಿನಗಳಲ್ಲಿ ಯಮುನಾ ನದಿಯ ತೀರಕ್ಕೆ ಹೋದಾಗ ಅಲ್ಲಿ ಆತನಿಗೆ ಪರಮ ಭಾಗವೋತ್ತಮ ಉದ್ಧವನ
ಸಂದರ್ಶನವಾಯಿತು. ಆ ಉದ್ಧವನಾದರೂ ಭಗವಂತನಾದ ವಾಸುದೇವನ ಪ್ರಖ್ಯಾತ್ ಸೇವಕನು, ಪ್ರಶಾಂತವಾದ ಸ್ವಭಾವವುಳ್ಳವನು. ಹಿಂದೆ ಬೃಹಸ್ಪತಿಯವರ ಶಿಷ್ಯನೆಂಬ ಪ್ರಸಿದ್ಧಿಯುಳ್ಳ ನೀತಿ ಶಾಸ್ತ್ರ ವಿಶಾರದರು. ವಿದುರನು ಅವರನ್ನು ನೋಡುತ್ತಲೇ ಪ್ರೀತಿಯಿಂದ ಗಾಢವಾಗಿ ಆಲಂಗಿಸಿಕೊಂಡನು. ಮತ್ತೆ ಭಗವಂತನಾದ ಶ್ರೀಕೃಷ್ಣನ ಮತ್ತು ಅವನ ಆಶ್ರಿತರಾದ ತನ್ನ ಸ್ವಜನರ ಕುರಿತು ಕ್ಷೇಮ ಸಮಾಚಾರವನ್ನು ಕೇಳಿದನು. ಉದ್ಧವನೇ, ವಸುದೇವನ ಮನೆಯಲ್ಲಿ ಪುರಾಣ ಪುರುಷರಾದ ಶ್ರೀಕೃಷ್ಣ ಬಲರಾಮರು ಕುಶಲರಾಗಿದ್ದಾರಲ್ಲ? ತನ್ನ ನಾಭಿಕಮಲದಿಂದ ಹುಟ್ಟಿದ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಈ ಭುವಿಯಲ್ಲಿ ಅವತರಿಸಿ ಭೂಭಾರವನ್ನು ಇಳಿಸಿ ಅದರ ಕ್ಷೇಮವನ್ನು ಸಾಧಿಸಿ ತಾವೂ ಆನಂದವಾಗಿ ಕ್ಷೇಮವಾಗಿದ್ದಾರಲ್ಲ? ಕುರುವಂಶಗಳಿಂದ ನಮಗೆ ಪರಮ ಸ್ನೇಹಿತರಾಗಿರುವ ಶೂರಸೇನನ ಪುತ್ರನಾದ ಪೂಜ್ಯ ವಸುದೇವನು ಕುಶಲನಾಗಿದ್ದಾನೆಯೇ? ತಂದೆಯಂತೆ ಕೊಡಗೈಯುಳ್ಳವನಾಗಿ ತನ್ನ ಸೋದರಿಗೂ ಅವರ ಪತಿಗಳಿಗೂ ತೃಪ್ತಿಯುಂಟಾಗುವಂತೆ ಅವರು ಬಯಸಿದ ಬಳುವಳಿಗಳನ್ನು ಧಾರಾಳವಾಗಿ ಕೊಡುತ್ತಿದ್ದ ವಸುದೇವನು ಸೌಖ್ಯವೇ? ಪ್ರಿಯ ಉದ್ಧವನೇ, ಯಾದವರ ಸೇನಾಪತಿಯಾದ ಮಹಾವೀರನಾದ ಪ್ರದ್ಯುಮ್ನನು ಸುಖವಾಗಿದ್ದಾನಷ್ಟೇ. ರುಕ್ಮಿಣಿ ದೇವಿಯು ಬ್ರಾಹ್ಮಣರನ್ನು ಆರಾಧಿಸಿ ಪೂರ್ವ ಜನ್ಮದಲ್ಲಿ ಮನ್ಮಥನಾಗಿದ್ದವನು ಭಗವಂತನಿಂದ ಸತ್ಪುತ್ರನಾಗಿ ಪಡೆದ ಆ ಪ್ರದ್ಯುಮ್ನನ್ನು ಕುಶಲನಾಗಿ ವಿಚಾರಿಸುತ್ತಿದ್ದೇನೆ. ಸಾತ್ವತ, ವೃಷ್ಟಿ, ಭೋಜ, ದಾಶಾರ್ಹ ಮೊದಲಾದ ಯದುವಂಶಿಯರು ಅಧಿಪತಿಯಾದ ಉಗ್ರಸೇನ ಮಹಾರಾಜರು ಕ್ಷೇಮವಾಗಿರುವರೇ? ಸಿಂಹಾಸನದ ಆಶೆಯನ್ನು ಸರ್ವತಾ ತ್ಯಾಗ ಮಾಡಿದ್ದ ಅವರನ್ನು ಕಮಲನಯನ ಭಗವಾನ್ ಶ್ರೀಕೃಷ್ಣನು ಪುನಃ ರಾಜಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದ್ದನಲ್ಲ? ತನ್ನ ತಂದೆಯಾದ ಶ್ರೀಕೃಷ್ಣನಿಗೆ ಸಮಾನವಾದ ಸಮಸ್ತ ರತಿಗಳು ಅಗ್ರಗಣ್ಯನಾಗಿರುವ ಸಾಂಬನು ಕುಶಲವಷ್ಟೇ. ಇವನು ಮೊದಲು ಪಾರ್ವತಿ ದೇವಿ ಪುತ್ರನಾಗಿದ್ದ ಕುಮಾರಸ್ವಾಮಿಯಾಗಿದ್ದನು. ಜಾಂಬವತಿಯು ಅನೇಕ ವ್ರತಗಳನ್ನು ಆಚರಿಸಿ ಆತನನ್ನು ಪುತ್ರನನ್ನಾಗಿ ಪಡೆದುಕೊಂಡಿದ್ದಳು. ಅರ್ಜುನನಿಂದ ರಹಸ್ಯವಾದ ಧನುರ್ವಿದ್ಯೆಯನ್ನು ಶಿಕ್ಷಣವನ್ನು ಪಡೆದು ವೀರಾದಿವೀರನಾದ ಯೋಧಾತ್ಮನು ಸೌಖ್ಯವಷ್ಟೇ. ಮಹಾಯೋಗಿಗಳಿಗೂ ದುರ್ಲಭವಾದ ಭಾಗವತ ಯೋಗದ ಸಿದ್ಧಿಯನ್ನು ಶ್ರೀಕೃಷ್ಣನ ಸೇವೆಯಿಂದಲೇ ಅನಾಯಾಸವಾಗಿ ಪಡೆದುಕೊಂಡಿದ್ದ ಸುಕೃತಿಯವನು. ಭಗವಂತನ ಶರಣಾಗತನು, ನಿರ್ಮಲ ಭಕ್ತಿ ನಿಧಿಯು, ವಿದ್ಯುನ್ಗಣಿಯೂ ಆದ ಅಕ್ರೂರನು ಕ್ಷೇಮವಾಗಿದ್ದಾನೆ. ನಂದಗೋಕುಲಕ್ಕೆ ಹೋಗುತ್ತಿದ್ದಾಗ ಅಲ್ಲಿನ ಭೂಮಿಯ ರಜದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅಂಕಿತವಾದ ಪದಚಿಹ್ನೆಗಳನ್ನು ಕಂಡು ಪ್ರೇಮ ಪರವಶನಾಗಿ ಉರುಳು ಸೇವೆ ಮಾಡಿದ ಭಾಗವತೋತ್ತಮನವನು. ಭೋಜವಂಶರಾದ ದೇವಕನ ಸುಪುತ್ರಿ ದೇವಕಿ ದೇವಿಯು ಕುಶಲವಷ್ಟೇ. ಆಕೆ ದೇವಮಾತೆಯಾದ ಅದಿತಿಯಂತೆ ಸಾಕ್ಷಾತ್ ಮಹಾವಿಷ್ಣುವಿನ ಮಾತೆಯಾದ ಮಹಾಭಾಗ್ಯಶಾಲಿನಿಯು. ತ್ರಯೀ ಎನಿಸಿದ ವೇದವಿದ್ಯೆಯು ತನ್ನ ಮಂತ್ರಗಳಲ್ಲಿ ಯಜ್ಞ ವಿಸ್ತಾರ ರೂಪದ ಅರ್ಥವನ್ನು ಧರಿಸುವಂತೆ ತನ್ನ ಗರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ಧರಿಸಿದ್ದ ಸುಕೃತಶಾಲಿನಿ. ಭಕ್ತ ಜನರ ಎಲ್ಲ ಕಾಮನೆಗಳನ್ನು ಈಡೇರಿಸುವ ಭಗವಾನ್ ಅನಿರುದ್ಧನು ಕ್ಷೇಮವಿದ್ದಾನೆ. ಆತನನ್ನು ವೇದಗಳ ಆದಿಕಾರಣನೆಂದು, ವೇದವೇದ್ಯನೆಂದು, ಅಂತಃಕರಣದ 4ನೇ ಅಂಶವಾದ ಮನದ ಅಧಿಷ್ಠಾತೃತನೆಂದು ಶಾಸ್ತ್ರಗಳು ಸಾರುತ್ತಿವೆ. ಎಲೆ ಸೌಮ್ಯನೇ, ತಮ್ಮ ಆತ್ಮದೈವತನಾದ ಭಗವಾನ್ ಶ್ರೀಕೃಷ್ಣನು ಅನನ್ಯ ಭಾವದಿಂದ ಅನಿಸುತ್ತಿರುವ ಹೃದಿಕ, ಸತ್ಯಭಾಮಾಪುತ್ರ ಚಾರುದೇಶ್ನ, ಗದನೆ ಮುಂತಾದವರೆಲ್ಲರೂ ಕುಶಲವಾಗಿದ್ದಾರಷ್ಟೇ. ಮಹಾರಾಜ ಯುಧಿಷ್ಠಿರನ ಅರ್ಜುನ ಮತ್ತು ಶ್ರೀಕೃಷ್ಣರೆಂಬ ತನ್ನೆರಡು ಭುಜಗಳ ಬಲದಿಂದ ಧರ್ಮಪೂರ್ವಕ ಧರ್ಮ ಸೇತುವನ್ನು ಕಾಪಾಡುತ್ತಿದ್ದಾನಲ್ಲ? ಮಯ ನಿರ್ಮಿತವಾದ ಮಹಾಸಭೆಯಲ್ಲಿ ಆತನ ರಾಜವೈಭವವನ್ನು ಐಶ್ವರ್ಯವನ್ನು ನೋಡಿದ ದುರ್ಯೋಧನನು ಅಸೂಯಾ ಸಂತಾಪಕ್ಕೆ ಒಳಗಾಗಿದ್ದನು. ಅಪರಾಧಿಗಳ ವಿಷಯದಲ್ಲಿ ಕಡುಕೋಪವುಳ್ಳ ಭೀಮಸೇನನು ಸರ್ಪದಂತೆ ಅತಿ ದೀರ್ಘ ಕಾಲದಿಂದ ಇಟ್ಟುಕೊಂಡಿದ್ದ ರೋಷವನ್ನು ಬಿಟ್ಟಿದ್ದಾನೆ. ಅವನ ಗದಾಯುದ್ಧದಲ್ಲಿ ಅದ್ಭುತವಾದ ಗದೆಯನ್ನು ತಿರುಗಿಸುತ್ತಾ ಓಡಾಡುತ್ತಿರುವಾಗ ಆತನ ಪಾದಗಳ ಭಾರವನ್ನು ಯುದ್ಧ ಭೂಮಿಗೆ ಸಹಿಸಲಾಗುತ್ತಿರಲಿಲ್ಲ. ಯಾವನ ಬಾಣಗಳ ರಾಶಿಯಲ್ಲಿ ಮರೆಯಾಗಿ ಕಣ್ಣಿಗೆ ಕಾಣಿಸದೇ ಹೋಗಿದ್ದ ಮಾಯಾ ಕಿರಾತ ವೇಷಧಾರಿ ಶಿವನು ಸುಪ್ರಸನ್ನನಾಗಿದ್ದನೋ ಅಂತಹ ಅತಿರತಿಯು ರಥಿಗಳ
ಮತ್ತು ಸೇನಾಧಿಪತಿಗಳ ಕೀರ್ತಿಯನ್ನು ರದ್ದುಪಡಿಸುವವನು ಆದ ಗಾಂಡೀವಧಾರಿಯಾದ ಅರ್ಜುನನು ಕ್ಷೇಮವಾಗಿದ್ದಾನೆ. ಈಗಲಂತೂ ಆತನು ಸಕಲ ಶತ್ರುಗಳು ಶಾಂತವಾಗಿ ಬಿಟ್ಟಿರಬೇಕಲ್ಲ. ಕಣ್ಣುಗಳು ರೆಪ್ಪೆಯಿಂದ ಸುರಕ್ಷಿತವಾಗಿರುವಂತೆ ಕುಂತಿಪುತ್ರರಿಂದ ಸದಾ ರಕ್ಷಿತರಾದ ಮತ್ತು ಕುಂತಿದೇವಿಯ ಮುದ್ದಿನಿಂದ ಸಾಕಿದ ಮಾದ್ರಿಯ ಅವಳಿ ಮಕ್ಕಳಾದ ನಕುಲ ಸಹದೇವರು ಕ್ಷೇಮವಾಗಿದ್ದಾರೆ. ಮಹಾಪರಾಕ್ರಮಗಳಾದ ಅವರಿಬ್ಬರು ಗರುಡನ ಇಂದ್ರನ ಮುಖದಿಂದ ಅಮೃತವನ್ನು ಕಿತ್ತುಕೊಂಡಂತೆ ಯುದ್ಧದಲ್ಲಿ ಶತ್ರುವಿನಿಂದ ರಾಜ್ಯವನ್ನು ಕಿತ್ತುಕೊಂಡಿರುವರು. ಅಯ್ಯೋ ಕುಂತಿದೇವಿಯಾದರೂ ರಾಜರ್ಷಿ ಶ್ರೇಷ್ಠನಾದ ಪಾಂಡುವಿನ ಅಗಲಿಕೆಯಿಂದ ಮೃತಪ್ರಾಯಳಾಗಿದ್ದರೂ ಈ ಪುತ್ರಗಾಗಿ ತನ್ನ ಪ್ರಾಣಗಳನ್ನು ಉಳಿಸಿಕೊಂಡು ರಥಗಳಲ್ಲಿ ಶ್ರೇಷ್ಠನಾದ ಪಾಂಡವು ಅನುಪಮ ವೀರನು ಒಂದೇ ಧನುಸ್ಸಿನಿಂದ ಒಬ್ಬಂಟಿಗನಾಗಿ 4 ದಿಕ್ಕುಗಳನ್ನು ಗೆದ್ದು ಬಂದಿದ್ದನು. ಅಂತಹ ವೀರನ ಪತ್ನಿ ಕುಂತಿಯು ಕ್ಷೇಮದಿಂದಿರುವರೆ. ಎಳೆ ಸೌಮ್ಯನೇ, ಅಧಿಪತನ ಹೊಂದಿದ ಧೃತರಾಷ್ಟ್ರನ ನಿನಗಾಗಿ ನನಗೆ ಮತ್ತೆ ದುಃಖ ಉಂಟಾಗುತ್ತದೆ. ಅವನು ಪಾಂಡವರ ರೂಪದಲ್ಲಿ ಸ್ವರ್ಗಸ್ಥನಾಗಿದ್ದ ತಮ್ಮ ಪಾಂಡವನೆಂದಿಗೂ ದ್ರೋಹವೆಸಗಿರುವನು. ದುಷ್ಟರಾದ ತನ್ನ ಪುತ್ರರ ಎಲ್ಲ ಕೆಲಸದಲ್ಲಿ ಹೂಗುಟ್ಟುತ್ತಾ ಹಿತಚಿಂತಕನಾದ ನನ್ನನ್ನು ನಗರದಿಂದ ಹೊರಹಾಕಿಸಿದ್ದನು. ಅಯ್ಯ, ಆದರೆ ಈ ಕುರಿತು ನನಗೆ ದುಃಖವಾಗಲಿ ಆಶ್ಚರ್ಯವಾಗಲಿ ಇಲ್ಲ. ಜಗತ್ತನ್ನು ಸೃಷ್ಟಿಸಿ ಧರಿಸಿಕೊಂಡಿರುವ ಭಗವಾನ್ ಶ್ರೀ ಕೃಷ್ಣನೇ ಮನುಷ್ಯರಂತೆ ಲೀಲೆಗಳನ್ನು ನಡೆಸಿ ಜನರ ಮನೋವೃತ್ತಿಗಳನ್ನು ಭ್ರಮಿಸಿಬಿಟ್ಟಿರುವನು ಎಂಬುದು ನನಗೆ ತಿಳಿದಿದೆ. ಆದ್ದರಿಂದ ನಾನು ಆತನ ಕೃಪೆಯಿಂದ ಅವನ ಮಹಿಮೆಗಳನ್ನು ನೋಡುತ್ತಾ ಬೇರೆಯವರ ದೃಷ್ಟಿಯಿಂದ ದೂರ ಉಳಿದು ಆನಂದವಾಗಿ ಸಂಚರಿಸುತ್ತಿರುವೆನು. ಕೌರವರು ತನ್ನಲ್ಲಿ ತುಂಬ ಅಪರಾಧಗಳನ್ನು ಮಾಡಿದ್ದರೂ ಭಗವಂತನು ಅವರನ್ನು ಒಡನೆಯೇ ಶಿಕ್ಷಿಸದೆ ಧನಮದ, ವಿದ್ಯಾಮದ, ಜಾತಿ ಮದಗಳೆಂಬ 3 ಮದಗಳಿಂದ ಕೊಬ್ಬಿ ಕುರುಡರಾಗಿರುವ ದುರ್ಮಾರ್ಗಗಳನ್ನು ಹಿಡಿದು ತಮ್ಮ ಸೈನ್ಯಗಳಿಂದ ಮತ್ತೆ ಮತ್ತೆ ಭೂಮಿಯನ್ನು ನಡಗಿಸುತ್ತಿದ್ದ ದುಷ್ಟರಾಜರನ್ನು ಅವರೊಡನೆ ನಾಶ ಮಾಡಿ ಶರಣಾಗತರ ದುಃಖವನ್ನು ದೂರ ಮಾಡಿದೆ. ಉದ್ದವರೇ, ಶ್ರೀ ಭಗವಾನ್ ಕೃಷ್ಣನು ಜನ್ಮ ಕರ್ಮಗಳಿಂದ ರಹಿತನಾಗಿದ್ದರೂ ದುಷ್ಟರ ನಾಶವನ್ನು ಮಾಡುವುದಕ್ಕಾಗಿ ಮತ್ತು ಭಕ್ತ ಜನರನ್ನು ತನ್ನ ಕಡೆಗೆ ಆಕರ್ಷಿಸಿಕೊಳ್ಳಲು ಅವನು ದಿವ್ಯ ಜನ್ಮ ಕರ್ಮಗಳಾಗುತ್ತವೆ. ಇಲ್ಲದಿದ್ದರೆ ಭಗವಂತನ ಮಾತೇನು? ಗುಣಾತೀತರಾದ ಬೇರೆ ಜನರು ಕೂಡ ಆ ಕರ್ಮಾಧೀನ ದೇಹದ ಬಂಧನದಲ್ಲಿ ಬೀಳಲು ಬಯಸುವಂಥವರು ಯಾರಿದ್ದಾರೆ? ಆದ್ದರಿಂದ ಎಳೆ ಮಿತ್ರನೇ, ಜನ್ಮರಹಿತನಾಗಿದ್ದರೂ ತನ್ನಲ್ಲಿ ಶರಣು ಬಂದ ಸಮಸ್ತ ಲೋಕಪಾಲಕರಿಗೂ ಮತ್ತು ತನ್ನ ಅನುಶಾಸನಕ್ಕೆ ವಿಧೇಯರಾಗಿ ನಡೆಯುವ ಭಕ್ತರಿಗೂ ಪ್ರಿಯವನ್ನುಂಟು ಮಾಡುವುದಕ್ಕಾಗಿ ಯದುಕುಲದಲ್ಲಿ ಸ್ವೇಚ್ಛೆಯಿಂದ ಅವತರಿಸಿದ ಪವಿತ್ರ ಕೀರ್ತಿಯುಳ್ಳ ಶ್ರೀಕೃಷ್ಣನ ಸಮಾಚಾರವನ್ನು ನನಗೆ ತಿಳಿಸು. 1ನೇ ಅಧ್ಯಾಯವು ಮುಗಿಯಿತು. ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಸ್ಯ ಸಂಹಿತಾಯ 3ನೇ ಸ್ಕಂದೆ ವಿದುರೋದ್ಧಾವ ಸಂವಾದೆ ಪ್ರಥಮೋಧ್ಯಾಯ.